ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ವಿ. ಇವತ್ತು ನಮ್ಮನೆ ಉಪ್ಸಾರು ಮುದ್ದೆ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ, ಮುದ್ದೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಆರತಿ ನಿನಗೋಸ್ಕರ ಆರತಿ ಇದು ಮಾಡ್ತಾ ಇರೋದು. ಅವತ್ತು ಮುದ್ದೆ ಮಾಡೋದು ತೋರಿಸಿ ನಮ್ಮನ ಸಿಸ್ಟರ್ ಅಂತ ಹೇಳಿದ್ರಿ. ಮುದ್ದೆ ಮಾಡೋದು ವೀಡಿಯೋ ಸ್ಕಿಪ್ ಆಯಿತು, ಲೇಟ್ ಆಗೋಯ್ತು. ಅದಕ್ಕೋಸ್ಕರ ಮುದ್ದೆ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇವತ್ತು ಉಪ್ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆರತಿ, ಬನ್ನಿ ನೋಡುವ ಹೇಗಿದೆ ಅಂತ. ಮೊದಲಿಗೆ ನಾನು ಇಲ್ಲಿ ಇಷ್ಟು ಬೇಳೆ ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಇರ್ಬೋದು. ಬೇಳೆ ಕಡಿಮೆ ತೊಗೋಬೇಕು. ಜಾಸ್ತಿ ಜನ ಇದ್ದರೆ ಜಾಸ್ತಿ ತೊಗೋಬೋದು. ನಾವೊಂದು ಇಬ್ರಿಗಾಗುವಷ್ಟು ಮಾಡ್ಕೋತಾ ಇದ್ದೀನಿ. ಇದು ಬಂದ್ಬಿಟ್ಟು ಪಲ್ಯ ಮಾಡೋ ಸೊಪ್ಪು. ನಾವು ಕಿಲ್ಕಿರೆ ಸೊಪ್ಪು ಅಂತ ಹೇಳ್ತೀವಿ. ಅರವೆ ಸೊಪ್ಪು, ಕಿಲ್ಕಿರೆ ಸೊಪ್ಪು ಅಂತಾರಲ್ಲ, ಆ ಥರಲ್ಲಿ ಪಲ್ಯ ಮಾಡೋದು. ಇದು ಉಪ್ಸಾರು ಮಾಡೋದು. ಪಾಲಕ್ ಸೊಪ್ಪಲ್ಲಿ ಮಾಡೋಕ್ಕಾಗೋದಿಲ್ಲ. ಇಲ್ಲ ದಂಟಿನ ಸೊಪ್ಪಲ್ಲಿ ಮಾಡ್ಬೋದು, ಇಲ್ಲ ನುಗ್ಗೆ ಸೊಪ್ಪಲ್ಲಿ ಮಾಡ್ಬೋದು. ಪಲ್ಯ ಮಾಡೋ ಸೊಪ್ಪಲ್ಲಿ ಎಲ್ಲ ಉಪ್ಸಾರು ಮಾಡ್ಬೋದು. ಇದಕ್ಕೆ 3 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಉಪ್ಸಾರು ಒಳಗಡೆ ಆಡ್ಸಾಕೋಕ್ಕೆ, ಇನ್ನೊಂದು 2 ಇದು ಖಾರ, ಉಪ್ಸಾರು ಖಾರಕ್ಕೆ ಮಿಕ್ಸ್ ಮಾಡೋದಕ್ಕೆ. ಈಗ ತೊಗರಿಬೇಳೆ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅಷ್ಟು ನೀರು ತಗೊಂಡಿದ್ದೀನಿ. ಅದಕ್ಕೆ ಒಂದು 10ರಿಂದ 15 ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ. ಇದು ಉಪ್ಸಾರು ಖಾರ ಅರಿಯೋದಕ್ಕೆ. ಅದಕ್ಕೆ 3 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಚಿಕ್ಕ ಸೈಜು, ಇಲ್ಲಾಂದರೆ ಎರಡು ಸಾಕಾಗ್ತಾಯಿತ್ತು. ನಾನು ಚಿಕ್ಕ ಸೈಜಲ್ಲಿ ಅಂದ್ಕೊಂಡು ತೊಳೆದು ಓಪನ್ ಮಾಡಿ ಒಳಗಡೆ ಏನಾರು ಚೆಕ್ ಮಾಡಿ ನಾನು ಹಾಕ್ತಾಯಿದ್ದೀನಿ. ನೋಡಿ, ಹಂಗೆ ಉಂಡೆ ಹಾಕ್ಬೇಡ್ರಿ, ಹುಳ ಇರುತ್ತೆ ಟೊಮೊಟೊದಲ್ಲಿ. ನೋಡಿಬಿಟ್ಟು ಚೆಕ್ ಮಾಡಿ ಹಾಕಿ. ಇದನ್ನು 1 ವಿಸಲ್ ಅಷ್ಟೇ ಕೂಗಿಸ್ಬೇಕು. ಕುಕ್ಕರ್ನ ಜಾಸ್ತಿ ಬೇಳೆ ಬೇಯಿಸಬಾರ್ದು. ಸ್ವಲ್ಪ ಬೇಳೆ ಒಡೆದ್ರೆ ಸಾಕೋದು. ಅಷ್ಟಕ್ಕೆ ಮಾತ್ರನೇ ಬೇಳೆ ಬೇಯಿಸ್ಕೋಬೇಕು. ಫುಲ್ಲು ಬೇಯ್ದುಬಿಟ್ರೆ ಬೇಳೆ ಸಾಂಬಾರು ಥರ ಆಗೋಯ್ತದೆ. ಅದು ಆ ಥರ ಮಾಡಬಾರ್ದು. ಸ್ವಲ್ಪ 1 ವಿಸಲ್ಗೆ ಕರೆಕ್ಟಾಗಿರುತ್ತೆ. ಈಗ ಉಪ್ಸಾರು ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಇದು ಖಾರ ಮಾಡೋದಕ್ಕೆ. ಒಂದು ಗೆಡ್ಡೆಗಿಂತ ಸ್ವಲ್ಪ ಕಮ್ಮಿ ಬೆಳ್ಳುಳ್ಳಿ. ಇಷ್ಟು ಒಂದು ನಿಂಬೆಹಣ್ಣು ಗಾತ್ರ ಇದು ಹುಣಸೆಹಣ್ಣು ತೊಗೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಹುಳಿ ಎಕ್ಸ್ಟ್ರಾ ಇರಬೇಕು ಇದಕ್ಕೆ. ಟೊಮೊಟೊನೂ ಸೇರಿಸ್ತೀನಿ. ಇವಾಗ ಕುಕ್ಕರ್ ವಿಸಲ್ ಆಗಿದೆ. ಅದರೊಳಗಡೆ ನಾವು ಹಸಿಮೆಣ್ಸಿಕಾಯಿ ಹಾಕಿದ್ವಲ್ಲ, ಅದನ್ನು ತೆಗಿತೀನಿ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ನೋಡಿರಿ. ಸ್ವಲ್ಪ ತೆಂಗಿನಕಾಯಿ ಹಾಕೋಬೇಕು. ಇಷ್ಟು ಜಾಸ್ತಿ ಹಾಕೋಬಾರ್ದು. ಅದು ನಾನು ಸ್ಟವ್ ಹತ್ರ ಇಟ್ಟಿದೆ, ಅದಕ್ಕೆ ಅದು ಆ ಕಲರ್ ಬಂದಿದೆ. ತೆಂಗಿನಕಾಯಿ ಸ್ವಲ್ಪ ಸುಟ್ಟಿದೆ, ಅದನ್ನ ಫ್ರೈ ಮಾಡಿದೆ ಅದು ಬೆಂಕಿಲಿ. ನೋಡಿರಿ, ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ದೀನಿ. ಇವಾಗ ಅದು ಟೊಮೊಟೊ, ಹಸಿಮೆಣ್ಸಿಕಾಯಿ 2 ಸಪ್ರೇಟ್ ಮಾಡಬೇಕು. ಫಸ್ಟು ನಮ್ಮ ಮನೇಲಿ ಏನು ಮಾಡ್ತಾಯಿದ್ದು ಅಂದರೆ, ಹಸಿಮೆಣ್ಸಿಕಾಯಿ ನಾವು ಆ ಥರ ಹಾಕ್ತಾ ಇರಲಿಲ್ಲ. ದಾರ ಕಟ್ಟಿಬಿಟ್ಟು ಇಲ್ಲ ಸೂಜಿಲಿ ಪೋಣಿಸ್ಬಿಟ್ಟು ಒಂದು ಗುಚ್ಚು ಥರ ಹಂಗೆ ಹಾಕ್ಬಿಟ್ರೆ ಹಂಗೆ ಎತ್ಕೋಬೋದಾಗಿತ್ತು. ನಾನು ದಾರ ಹಾಕಲಿಲ್ಲ, ಹಂಗೆ ಹಾಕ್ಬಿಟ್ಟೆ. ನೀವು ಬೇಕಾದರೆ ದಾರದಲ್ಲಿ ಹೂವು ಕಟ್ತೀವಲ್ಲ, ಆ ತೊಟ್ಟಿಂದ ಹೂವು ಕಟ್ತೀವಲ್ಲ, ಆ ಥರ ದಾರಾಗ ಹೂವು ಕಟ್ಟೋ ಥರ ಹಾಕ್ಬಿಟ್ಟು ಒಂದಿಷ್ಟು ಹಸಿಮೆಣ್ಸಿಕಾಯಿ ಹಾಕಿ ಹಂಗೆ ಬೆಂದಿರೋದು ಹಂಗೆ ಎತ್ಕೊಬೋದು. ಈಗ ಈ ಥರ ಒಂದೊಂದೇ ಸಪ್ರೇಟಾಗಿ ಎತ್ಕೊಳ್ಳೋ ಥರ ಅವಶ್ಯಕತೆ ಇರೋದಿಲ್ಲ. ಆ ಥರ ನಾನು ಒಂದು ಇಬ್ಬರಿಗೆ ತಾನೇ ಅಂತ ಹಂಗೆ ಹಾಕಿದೆ. ದಾರದಲ್ಲಿ ಕಟ್ಟು ಹಾಕಿರಲಿಲ್ಲ. ನಿಮ್ಗೇನಾರ ಬಿಸಿ ಕೈಯಾಗಿ ಮುಟ್ಟೋಕ್ಕಾಗೋದಿಲ್ಲ ಅಂದರೆ ನೀವು ಆ ಥರ ಮಾಡ್ಕೊಬೋದು. ಸೂಜಿಲಿ ಪೋಣಿಸ್ಬಿಟ್ಟಾರ ಹಾಕ್ಬೋದು, ದಾರ ಕಟ್ಬಿಟ್ಟು. ಅವಾಗ ಹಂಗೆ ಮೆತ್ತಗೆ ಎತ್ಕೊಬಿಡ್ಬೋದು. ಅದನ್ನ ಬಿಸಿ ಇರ್ತದಲ್ಲ. ನೋಡಿ, ಎಲ್ಲ ಎತ್ತಿದ್ದೀನಿ. ಟೊಮೊಟೊನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಟೊಮೊಟೊ ಇದು ಅದ್ರೊಳಗಡೆ ಹಾಕೋಕ್ಕೆ, ಉಪ್ಸಾರು ಒಳಗಡೆ ಅದರಲ್ಲೂ ಒಂದು ಟೊಮೊಟೊ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಉಪ್ಸಾರು ಖಾರಕ್ಕೆ. ಬೇಳೆ ಬೆಂದಿದೆ ನೋಡಿರಿ, 1 ವಿಸಲ್ಗೆ ಅಷ್ಟೇ. ಇವಾಗ ಸೊಪ್ಪು ತೊಗೊಂಡಿದ್ದಲ್ಲ, ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನು ಮನೇಲಿ ಕಟ್ ಮಾಡ್ಕೊಬೋದು, ಎಲ್ಲ ಕೆಳಗಡೆ ಬೀಳುತ್ತಲ್ಲ. ಅದಕ್ಕೆ ನಾನು ಪಾತ್ರೆ ಒಳಗಡೆ, ನಾನು ಕೆಲಸ ಮಾಡೋ ಮನೇಲೂ ಅಷ್ಟೇ, ನಾನು ಇದೇ ಥರ ಕಟ್ ಮಾಡೋದು. ಎಲ್ಲ ಕೆಳಗಡೆ ಬಿದ್ದುಬಿಡ್ತದೆ. ಆ ಮಣೆ ಮೇಲೆ ಕಟ್ ಮಾಡ್ತಾಯಿದ್ರೆ ಎಲ್ಲ ಕೆಳಗಡೆ ನೆಲಕ್ಕೆಲ್ಲ ಚೆಲ್ತದೆ ಅಂತ ಆ ಪಾತ್ರೆಲಿ ತೊಳೆದಿರ್ತೀವಲ್ಲ, ಆ ಥರಲ್ಲೇ ಕಟ್ ಮಾಡ್ತೀನಿ. ಅವಾಗ ಕೆಳಗಡೆ ಚೆಲ್ಲೋದಿಲ್ಲ ಸೊಪ್ಪು. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಪಲ್ಯವಾಗ ಬೇಳೆನೂ ಸೊಪ್ಪು 2 ಬೆರೀತವೆ ಬೆಂದಮೇಲೆ. ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಬೇಳೆ ಜೊತೆ ಹಾಕ್ತಾಯಿದ್ದೀನಿ. ಆದರೆ ನಾನು ಒಂದು ನೆನಪಿರಲಿ, ಬೇಳೆ ಮಾತ್ರ 1 ವಿಸಲ್ಗೆ, ಕುಕ್ಕರ್ ವಿಸಲ್ ಬಂದ ತಕ್ಷಣ ಆಫ್ ಮಾಡಿ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಉಪ್ಸಾರು ಮಾಡೋಕ್ಕಾಗೋದು. ಇಲ್ಲಾಂದ್ರೆ ಓಪನ್ ಮಾಡಿ ತಣ್ಣಗಾಗೋ ತನಕ ಬಿಡಬೇಡಿ, ಫುಲ್ ಬೆಂದೋಗುತ್ತೆ ಬೇಳೆ ಕಾಣಿಸ್ಬೇಕು ನಮಗೆ ಪಲ್ಯಕ್ಕೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತದೆ ಉಪ್ಸಾರು ಮುದ್ದೆ. ನಮ್ಮ ಮಂಡ್ಯ ಸೈಡಲ್ಲೆಲ್ಲ ಹೋಟ್ಲಲ್ಲೆಲ್ಲ ಮಾಡ್ತಾರೆ ಅದನ್ನ ಉಪ್ಸಾರು ಬಸ್ಸಾರು ಅಂತ. ನಮ್ಮ ಲೈವಲ್ಲಿ ತುಂಬ ಜನ ಕೇಳ್ತಾಯಿದ್ರು, ಉಪ್ಸಾರ ಏನು ಉಪ್ಸಾರು ಹಂಗಂದ್ರೇನು, ನೀವು ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರಲ್ಲ, ಅವ್ರಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಉಪ್ಸಾರು ಖಾರ ರೆಡಿಯಾಗಿದೆ. ಇದನ್ನ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕೋತೀನಿ.
ಇದಕ್ಕೇನು ಒಗ್ಗರಣೆ ಏನು ಬೇಕಾಗಿರೋದಿಲ್ಲ. ಇದಿಷ್ಟೇ ಉಪ್ಸಾರು ಖಾರ. ಇದಿದ್ದರೆ ದೋಸೆನೂ ತಿನ್ಬೋದು, ಅನ್ನಕ್ಕೂ ಕಲ್ಸ್ಕೊ ತಿನ್ಬೋದು, ತುಪ್ಪ ಹಾಕೊಂಡು ಅನ್ನ ಹಾಕೊಂಡು ತಿನ್ಬೋದು, ಚೆನ್ನಾಗಿರ್ತದೆ. ಈಗ ಒಂದೂವರೆ ಟೊಮೊಟೊ ತಗೊಂಡಿದ್ನಲ್ಲ, ಅದಕ್ಕೆ ಸಪ್ರೇಟ್ ಮಾಡಿದ್ದೆ. 1.5 ಟೊಮೊಟೊ ಇದಕ್ಕೆ, 1.5 ಟೊಮೊಟೊ ಚಟ್ನಿಗೆ, ಉಪ್ಸಾರು ಖಾರಕ್ಕೆ. ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಬತ್ತೀನಿ. ಒಂದು ರೌಂಡು ತಿರುಗಿಸಿದ್ರೆ ಸಾಕು, ಯಾಕೆಂದರೆ ಬೆಂದೋಗಿರ್ತದಲ್ಲ ಇದು. ಒಂದು ರೌಂಡ್ ತಿರುಗಿಸಿದ್ರೆ ಸಾಕು. ನೋಡಿರಿ, ಇಷ್ಟೇ ಉಪ್ಸಾರು ಖಾರ. ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ಅಷ್ಟು ಚೆನ್ನಾಗಿರ್ತದೆ. ಉಪ್ಸಾರು ಖಾರ ಒಂದಿದ್ರೆ ಸಾಕು, ಸಾರಿಲ್ಲ ಅಂದರೂ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಬೋದು. ನೋಡಿ, ಸೊಪ್ಪು ಬೇಳೆ ಎರಡು ಬೇಯ್ತಾ ಇದೆ. ಸೊಪ್ಪು ಬೇಳೆ ಉಪ್ಪು ಅಷ್ಟೇ, ಬೇರೆ ಏನೂ ಹಾಕಿಲ್ಲ ನಾನು. ಇಷ್ಟೇ. ಒಂದು 5 ನಿಮಿಷಕ್ಕೆಲ್ಲ ಸೊಪ್ಪು ಬೆಂದೋಗುತ್ತೆ, ಏಕೆಂದರೆ ಚಿಕ್ಕದಾಗಿ ಕಟ್ ಮಾಡಿರ್ತೀವಲ್ಲ, ಬೆಂದೋಗುತ್ತೆ. ಉಪ್ಸಾರು ಅಂದ್ರೇನು ಉಪ್ಪು ಹಾಕ್ಬಿಟ್ಟು ನೀರು ಹಾಕೋದ ಅಂತ ಎಷ್ಟೋ ಜನ ಲೈವಲ್ಲೆಲ್ಲ ನಗ್ತಾಯಿದ್ರಿ. ಉಪ್ಸಾರು ಏನು ಉಪ್ಸಾರು ಅದು ಅಂತ. ಅದಕ್ಕೆ ನೋಡ್ಕೊಳ್ರಿ ನಮ್ಮನೆ ಉಪ್ಸಾರು ಹೇಗೆ ಮಾಡ್ತೀವಿ ಅಂತ ನಮ್ಮ ಲೈವಲ್ಲಿ ಬರೋರಿಗೆಲ್ಲ ಹೇಳ್ತಾ ಇರೋದು. ನೋಡಿ, ಅದನ್ನ ಮಿಕ್ಸಿಗೆ ಆಡಿಸಿದ್ನಲ್ಲ ಟೊಮೊಟೊ, ಅದನ್ನ ಅದ್ರೊಳಗಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಬರುತ್ತೆ ಆವಾಗ ಉಪ್ಸಾರು, ಬೇರೆ ಏನಿಲ್ಲ. ಆ ಉಪ್ಸಾರು ಖಾರ ಜಾರ್ ಒಳಗಡೆ ತೊಳೆಯೋಕ್ಕೆ ಮುಂಚೆನೇ ಟೊಮೊಟೊ ಸೇರಿಸಿ ಹಾಕೋದು. ಇವಾಗ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಉಪ್ಸಾರಿಗೆ ಇಟ್ಕೊಳ್ಳೋದು. ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇವಾಗಲೇ ನೀರು ಉಪ್ಪು ಎರಡೂ ಹಾಕಿದ್ರೆ ಸಾರು ರೆಡಿ ಆಗುತ್ತೆ. ನೋಡಿ, ಬೇಳೆನೂ ಬೆಂದೋಗಿದೆ. ಇದು ಒಂದು 5 ನಿಮಿಷ, ಯಾಕೆಂದ್ರೆ ನೀರು ಹಾಕಿರ್ತೀವಲ್ಲ, ಮತ್ತೆ ಕುದಿಸ್ಬೇಕು ಇದನ್ನು. ಮುಚ್ಚಳ ಮುಚ್ಚಿ ಬಿಸಿ ಮುದ್ದೆ ಅನ್ನ ಉಪ್ಸಾರು ಹಾಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಸೂಪರಾಗಿರ್ತದೆ. ನೋಡಿ, ಕುದೀತೈತೆ. ನೋಡಿ, ಬೇಳೆ ಅಷ್ಟು ಬೆಂದಿಲ್ಲ. ನೋಡಿ, ಬೇಳೆ ಕಾಣಿಸ್ತೈತೆ. ಬಸ್ಸಾರು ಅಷ್ಟೇ. ಈ ಥರ ಮಾಡಿಬಿಟ್ಟು ಬಸ್ಸಾರು ಬೇರೆ ಸಪ್ರೇಟಾಗಿ ಖಾರ ಆಡಿಸ್ಕೊಳ್ಳೋದು ಬಸ್ಸಾರು. ಅದು ಇನ್ನೊಂದು ಸಲ ಮಾಡ್ತೀನಿ, ಇನ್ನೊಂದು ಸಲ ಮಾಡಿ ವಿಡಿಯೋ ಹಾಕ್ತೀನಿ ಬಸ್ಸಾರು. ಅದನ್ನು ಕೇಳೋರೆ, ಬಸ್ಸಾರ ಟ್ರೈನ್ ಸಾರ ಅಂತ ಎಲ್ಲ ನಮ್ಮ ಲೈವಲ್ಲೆಲ್ಲ ಬಂದು ತುಂಬ ಆಡ್ಕೊಂಡಿದ್ದಾರೆ. ನಮ್ಮ ಬಸ್ಸಾರಕ್ಕೆ ನೋಡಿಬಿಟ್ಟು ಬಸ್ಸಾರು ಅಂತ ನಾನು ಹೇಳಿದ್ರೆ ಅಷ್ಟು ಜನ ನಕ್ಕೊಂಡು ಆಡ್ಕೊಂಡಿದ್ದಾರೆ. ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಬಸ್ಸಾರು ಮಾಡಿ ಅಂತಲೂ ತುಂಬ ಜನ ಕೇಳಿದ್ದಾರೆ, ಹೇಗೆ ಮಾಡ್ತೀರಾ ತೋರಿಸಿ ವಿಡಿಯೋ ಮಾಡಿ ಅಂತ. ನೋಡಿ, ಇದನ್ನ ಇವಾಗ ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ಈಗ ಉಪ್ಸಾರು ಬೇರೆ ಸಪ್ರೇಟಾಗಿ ಇಡ್ತೀನಿ ಅಷ್ಟೇ. ಅದು ಉಪ್ಸಾರು, ಅದಕ್ಕೇನು ಒಗ್ಗರಣೆ ಏನು ಬೇಕಾಗಿರೋದಿಲ್ಲ. ಇದನ್ನು ಪಲ್ಯ ಮಾಡ್ಕೊಳ್ಳೋದು, ಈ ಸೊಪ್ಪನ್ನ. ನೋಡಿ, ಉಪ್ಸಾರು ರೆಡಿ ಆಯಿತು, ಉಪ್ಸಾರು ಖಾರನ ರೆಡಿ ಆಯಿತು. ಇದನ್ನ ಸಪ್ರೇಟಾಗಿ ಇಡೋದ ಅಷ್ಟೇ. ಅದು ಉಪ್ಸಾರು. ಇದನ್ನೇ ನಾವು ಉಪ್ಸಾರು ಅಂತ ಹೇಳೋದು. ನೋಡಿರಿ, ಇವಾಗ ಅದನ್ನ ಸೊಪ್ಪು ಒಗ್ಗರಣೆ ಮಾಡೋಕ್ಕೆ ಇಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ. ಆ ಕಡಾಯಿ ಬಿಸಿ ಆದ ತಕ್ಷಣ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ತುಂಬ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಮನೇಲಿ ಏನೇನು ಸಾಂಬಾರು ಮಾಡ್ತೀವಿ, ನಮ್ಮ ಮಂಡ್ಯ ಸೈಡಲ್ಲಿ ಎಲ್ಲ ನಾನು ತೋರಿಸ್ತೀನಿ ಯಾವ್ಯಾವ ಥರ ಮಾಡ್ತೀವಿ ಅಂತ. ಈಗ ಎಣ್ಣೆ ಬಿಸಿ ಆಯಿತು, ಸಾಸಿವೆ ಸಿಡಿತಾ ಇದೆ. ಅದಕ್ಕೆ 2 ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ಹಂಗೆ ಸ್ವಲ್ಪ ಫ್ರೈ ಆಗಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ತಿನ್ನೋಕ್ಕೆ. ಸ್ವಲ್ಪ ಫ್ರೈ ಆಗಬೇಕು, ಅವಾಗ ರುಚಿ ಇರ್ತದೆ. ಈರುಳ್ಳಿ ಎಷ್ಟು ಫ್ರೈ ಆಯ್ತದೆ ಅಷ್ಟು ರುಚಿ ಇರ್ತದೆ ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ. ಬೇಕಿದ್ರೆ ಇದಕ್ಕೆ ಮೊಟ್ಟೆನೂ ಹಾಕ್ಬೋದು. ಒಂದು ಮೊಟ್ಟೆ ಒಡೆದಾಕಿ ಈರುಳ್ಳಿ ಫ್ರೈ ಆಯ್ತದಲ್ಲ, ಅವಾಗ ಒಂದು ಮೊಟ್ಟೆ ಒಡೆದಾಕ್ಬಿಟ್ಟು ಸೊಪ್ಪು ಹಾಕೋಬೋದು. ತೆಂಗಿನಕಾಯಿ ನಿಮ್ಗೆ ಏನಾರು ಇಷ್ಟ ಆಗಲಿಲ್ಲ ಅಂದರೆ ಹಾಗಾದ್ರೆ ಮಾಡ್ಬೋದು, ಈಗಾದ್ರೂ ಮಾಡ್ಬೋದು. ಮೊಟ್ಟೆ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅದು. ನಾವು ಇವತ್ತು ಸೋಮವಾರ, ಅದಕ್ಕೆ ನಾವು ಮೊಟ್ಟೆ ತಿನ್ನೋದಿಲ್ಲ ಅಂತ ಇದು ಸೊಪ್ಪು ಅದಿದ್ದಪ್ಪ ತೆಂಗಿನಕಾಯಿ ಹಾಕಿದ್ದು. ಅದಕ್ಕೆ 2 ಒಣಮೆಣ್ಸಿಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಇಷ್ಟು ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ಇದನ್ನ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ತುರಿಬೇಕಾಗಿತ್ತು. ಕೆಳಗಡೆ ತುರಿ ಮಣೆ ಇರ್ತದಲ್ಲ, ಅದ್ರಲ್ಲಿ ತುರಿದ್ರೆ ಚೆನ್ನಾಗಿರ್ತಾಯಿತ್ತು. ಆದರೆ ನಮ್ಮ ಹತ್ರ ಅದಿರಲಿಲ್ಲ. ಊರಲ್ಲಿ ಇರ್ತದೆ, ನಮ್ಮ ಮನೇಲಿ ಇರಲಿಲ್ಲ ಅಂತ ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ, ಒಣಮೆಣ್ಸಿನ್ಕಾಯಿ ಫ್ರೈ ಆಗಿದೆ, ಸೊಪ್ಪು ಹಾಕಿದ್ದೀನಿ. ನೋಡಿ, ಸೊಪ್ಪು ಬೇಳೆ 2 ಮಿಕ್ಸ್ ಮಾಡಿದ್ದೀನಿ, ಅದರೊಳಗಡೆ ಹಾಕಿದ್ದೀನಿ. ಇವಾಗ ಅದ್ರ ಮೇಲೇ ತೆಂಗಿನಕಾಯಿ ತುರಿ ಮಾಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಏಕೆಂದರೆ ತೆಂಗಿನಕಾಯಿ ಹಾಗೆ ಹಾಕ್ಬಿಟ್ಟು ನಾವು ಸ್ಟವ್ ಆಫ್ ಮಾಡಿಬಿಟ್ರೆ ಕೆಟ್ಟೋಗುತ್ತೆ. ಅದಕ್ಕೇನು ಮಾಡಬೇಕು, ತೆಂಗಿನಕಾಯಿ ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಆಗಬೇಕು ಸೊಪ್ಪಿನ ಪಲ್ಯ. ಆವಾಗ 4 ಮಿಕ್ಸ್ ಆಯ್ತವೆ, ಈರುಳ್ಳಿ, ತೆಂಗಿನಕಾಯಿದು, ಸೊಪ್ಪು, ಬೇಳೆ ಎಲ್ಲ ಈ ಥರ ಮಿಕ್ಸ್ ಮಾಡೋದು. ಆವಾಗಲೇ ರುಚಿ ಇರೋದು. ಇದಕ್ಕೊಂದು ಮೊಟ್ಟೆನೂ ಹಾಕಿದರೆ ಚೆನ್ನಾಗಿರ್ತಾಯಿತ್ತು. ಮೊಟ್ಟೆನೂ ತಿನ್ನೋದಿಲ್ಲ ಸೋಮವಾರ ಅಂತ ಮೊಟ್ಟೆ ಹಾಕಿಲ್ಲ ನಾನು. ನೀವು ಬೇಕಾದ್ರೆ ಮೊಟ್ಟೆ ಸೇರಿಸ್ರಿ, ಇನ್ನೂ ಚೆನ್ನಾಗಿರ್ತದೆ ಪಲ್ಯ ಅದು. ನೋಡಿ, ಪಲ್ಯನೂ ರೆಡಿ ಆಯಿತು, ಉಪ್ಸಾರು ರೆಡಿ ಆಯಿತು, ಮುದ್ದೆನೂ ರೆಡಿ ಆಯಿತು. ಆರತಿ, ಇನ್ನೊಂದು ಸಲ ಮುದ್ದೆ ಮಾಡಿ ವಿಡಿಯೋ ಮಾಡ್ತೀನಿ ಆರತಿ. ಇವಾಗ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡ. ಲೇಟ್ ಆಗೋಯ್ತು ಅಂತ ಉಪ್ಸಾರು ಒಂದು ರೆಡಿ ಆಯಿತು.
ನೋಡಿ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ, ಸೂಪರಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಖಾರ ಹಾಕ್ಕೋತಾ ಇದ್ದೀನಿ ಇಷ್ಟೇ. ಇಷ್ಟು ಖಾರ ಹಾಕ್ಕೊಂಡು ಅದು ನಾವು ಅಷ್ಟು ಹಸಿಮೆಣ್ಸಿಕಾಯಿ ಹಾಕಿದ್ವಲ್ಲ, ಅಷ್ಟು ಖಾರ ಬರೋದಿಲ್ಲ. ಅದು ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ನೀವು. ಮೆಣಸು ಹಾಕಿರ್ತೀವಿ, ಹಸಿಮೆಣ್ಸಿಕಾಯಿ ಹಾಕಿರ್ತೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೋದು ಬೇಕಿದ್ರೆ. ನೋಡಿ ಇಷ್ಟೇ. ಬಿಸಿ ಬಿಸಿ ಉಪ್ಸಾರು ಮುದ್ದೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ, ಸೂಪರಾಗಿರ್ತದೆ. ನಿಮ್ಮ ಮನೇಲೂ ಇದೇ ಥರ ಮಾಡಿರಿ, ಹೆಂಗಿರ್ತದೆ ಅಂತ ನಮ್ಗೆ ಹೇಳ್ರಿ. ಲೈವಲ್ಲಿ ಬರ್ತಿರಲ್ಲ ಅವಾಗ ಹೇಳ್ರಿ ಯಾವ ಥರ ಇರ್ತದೆ ಅಂತ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೊಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಇಷ್ಟು ಹೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿರಿ ಮುದ್ದೆ ತಿಂತಾಯಿದ್ದೀನಿ, ಎಷ್ಟು ಚೆನ್ನಾಗೈತೆ ಗೊತ್ತಾ, ಸೂಪರ್ ಆಗಿದೆ. ಥ್ಯಾಂಕ್ ಯು.